ತಮಗೆ ಮೀಸಲಿರುವ ಡಬ್ಬದಲ್ಲಿ ಅತಿ ಹೆಚ್ಚು ನೀರು ಹೊಂದಿರುವ ಒಬ್ಬ ಮಹಿಳಾ ಸದಸ್ಯೆ ಗೆದ್ದು ಮುಂದಿನ ಸುತ್ತಿಗೆ ಆಯ್ಕೆಯಾಗುತ್ತಾರೆ. ಜಾಸ್ತಿ ನೀರನ್ನು ತುಂಬಿಸಿ ಕಾಪಾಡ್ಕೊಂಡಿರೋರು. ಕರೆಕ್ಟ್ ಆಗಿ ಹೇಳ್ಬಿಟ್ಟು ಹೋಗಿಲ್ಲ, ನಂಗೆ ಒಂದ್ ನಿಮಿಷ ಬನ್ನಿ ಸರ್, ಕಾಣಿಸ್ತಿದೆ. ನಮ್ಮೂರ ನ್ಯಾಯ ದೇವರು ಮಾಡುವವ್ರು ಮಗು ಬಂದಿದ್ರು ಗೊತ್ತಾ, ಅವ್ರಿಗೆ ನಿಂತಿರೋ ಅವ್ರು ಹೇಳ್ಬಿಟ್ಟಿದ್ರು. ಜಡ್ಜ್ಮೆಂಟ್ ಸಿಗ್ತಿಲ್ಲ ನಂಗೆ, ಸತ್ಯವಲ್ವೇ? ಸ್ಪಂದನ ಅವ್ರ ಬಕೆಟ್ ಅಲ್ಲಿ ನೀರ್ ಜಾಸ್ತಿ ಇದೆ. ನನ್ ಕಣ್ಣು ಕಾಣಿಸ್ತಾ ಇದೆ, ಕಾವ್ಯ ಅವ್ರ ಬಕೆಟ್ ಅಲ್ಲಿ ನೀರ್ ಜಾಸ್ತಿ ಕಾಣಿಸ್ತಾ ಇದೆ. ಅದು ಫೇವರಿಸಂ ಅಂತಾನೆ. ಬಿಗ್ ಬಾಸ್ ತಮಗೆ ಮೀಸಲಿರುವ ಡಬ್ಬದಲ್ಲಿ ಅತಿ ಹೆಚ್ಚು ನೀರು ಹೊಂದಿರುವ ಒಬ್ಬ ಮಹಿಳಾ ಸದಸ್ಯೆ ಗೆದ್ದು ಮುಂದಿನ ಸುತ್ತಿಗೆ ಆಯ್ಕೆಯಾಗುತ್ತಾರೆ. ಜಾಸ್ತಿ ನೀರನ್ನು ತುಂಬಿಸಿ ಕಾಪಾಡ್ಕೊಂಡಿರೋರು. ಕರೆಕ್ಟ್ ಆಗಿ ಹೇಳ್ಬಿಟ್ಟು ಹೋಗಿಲ್ಲ, ನಂಗೆ ಒಂದ್ ನಿಮಿಷ ಬನ್ನಿ ಸರ್, ಕಾಣಿಸ್ತಿದೆ. ನಮ್ಮೂರ ನ್ಯಾಯ ದೇವರು ಮಾಡುವವ್ರು ಮಗು ಬಂದಿದ್ರು ಗೊತ್ತಾ, ಅವ್ರಿಗೆ ನಿಂತಿರೋ ಅವ್ರು ಹೇಳ್ಬಿಟ್ಟಿದ್ರು. ಜಡ್ಜ್ಮೆಂಟ್ ಸಿಗ್ತಿಲ್ಲ ನಂಗೆ, ಸತ್ಯವಲ್ವೇ? ಸ್ಪಂದನ ಅವ್ರ ಬಕೆಟ್ ಅಲ್ಲಿ ನೀರ್ ಜಾಸ್ತಿ ಇದೆ. ನನ್ ಕಣ್ಣು ಕಾಣಿಸ್ತಾ ಇದೆ, ಕಾವ್ಯ ಅವ್ರ ಬಕೆಟ್ ಅಲ್ಲಿ ನೀರ್ ಜಾಸ್ತಿ ಕಾಣಿಸ್ತಾ ಇದೆ. ಅದು ಫೇವರಿಸಂ ಅಂತಾನೆ. ಬಿಗ್ ಬಾಸ್ ಇಂದು ರಾತ್ರಿ 9:30ಕ್ಕೆ. ತಮಗೆ ಮೀಸಲಿರುವ ಡಬ್ಬದಲ್ಲಿ ಅತಿ ಹೆಚ್ಚು ನೀರು ಹೊಂದಿರುವ ಒಬ್ಬ ಮಹಿಳಾ ಸದಸ್ಯೆ ಗೆದ್ದು ಮುಂದಿನ ಸುತ್ತಿಗೆ ಆಯ್ಕೆಯಾಗುತ್ತಾರೆ. ಜಾಸ್ತಿ ನೀರನ್ನು ತುಂಬಿಸಿ ಕಾಪಾಡ್ಕೊಂಡಿರೋರು. ಕರೆಕ್ಟ್ ಆಗಿ ಹೇಳ್ಬಿಟ್ಟು ಹೋಗಿಲ್ಲ, ನಂಗೆ ಒಂದ್ ನಿಮಿಷ ಬನ್ನಿ ಸರ್, ಕಾಣಿಸ್ತಿದೆ. ನಮ್ಮೂರ ನ್ಯಾಯ ದೇವರು ಮಾಡುವವ್ರು ಮಗು ಬಂದಿದ್ರು ಗೊತ್ತಾ, ಅವ್ರಿಗೆ ನಿಂತಿರೋ ಅವ್ರು ಹೇಳ್ಬಿಟ್ಟಿದ್ರು. ಜಡ್ಜ್ಮೆಂಟ್ ಸಿಗ್ತಿಲ್ಲ ನಂಗೆ, ಸತ್ಯವಲ್ವೇ? ಸ್ಪಂದನ ಅವ್ರ ಬಕೆಟ್ ಅಲ್ಲಿ ನೀರ್ ಜಾಸ್ತಿ ಇದೆ. ನನ್ ಕಣ್ಣು ಕಾಣಿಸ್ತಾ ಇದೆ, ಕಾವ್ಯ ಅವ್ರ ಬಕೆಟ್ ಅಲ್ಲಿ ನೀರ್ ಜಾಸ್ತಿ ಕಾಣಿಸ್ತಾ ಇದೆ. ಅದು ಫೇವರಿಸಂ ಅಂತಾನೆ. ಬಿಗ್ ಬಾಸ್ ಇಂದು ರಾತ್ರಿ 9:30ಕ್ಕೆ.